ಏನನ್ನು ಸಾಧಿಸಲಿಕ್ಕೆ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಂತ ದೃಷ್ಟಿಯಿಂದ ಯೋಗದಿಂದ ಎಲ್ಲವೂ ಸಾಧ್ಯ, ಎಲ್ಲ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಯೋಗ ಸಾಧ್ಯ ಮಾತನಾಡಿ. ಯೋಗದಿಂದ ಭವಿಷ್ಯವನ್ನು, ವರ್ತಮಾನವನ್ನು, ಭೂತವನ್ನು ತಿಳ್ಕೊಳ್ಳಿಕ್ಕೆ ದೊಡ್ಡ ಸಾಧನೆ ಯೋಗ. ಹಿಂದಾಗಿದ್ದನ್ನು ಮುಂದಾಗೋದನ್ನು ಹೇಳಲಿಕ್ಕೆ ದೊಡ್ಡ ಸಾಧನೆ ಇದು. ಇದು ಯೋಗವನ್ನು ಯೋಗಿಗಳು, ತಪಸ್ಸುಗಳು, ಸಂತರು, ಮಹಂತರು ತಮ್ಮ ಜೀವನದೊಳಗೆ ಸಾಧನೆ ಮಾಡಿ ಜಗತ್ ಕಲ್ಯಾಣ ಮಾಡ್ತಾ ಬಂದಿದ್ದಾರೆ. ಅದಕ್ಕಂತ ದೃಷ್ಟಿ ನಾವು ಕೂಡ ನಮ್ಮ ಜೀವನದೊಳಗೆ ಲೌಕಿಕದಾಗ ಹುಟ್ಟಿ ಸಾಯ್ತು ಸತ್ತು ಇದಕ್ಕೆ ಹೋಗಬಾರ್ದು. ಮತ್ತು ಹುಟ್ಟಿದ ಮೇಲೆ ಜಂತು ನಾವು ನರ್ಜನ್ಮ ತೋರಿಲ್ಲಭಂ, ಏನು ನಾನು ಹುಟ್ಟಬಹುದು ಅಂತ ಮನುಷ್ಯ ಹುಟ್ಟು ಬಾಕಾಟ ಹುಟ್ಟಿದ್ವಿ. ನಮ್ಮ ಸಾಧನೆ ಸಾರ್ಥಕ ಸಾಧನೆ ಇರಬೇಕು. ಮನುಷ್ಯ ಅಂದ್ರೆ ಮಧ್ವಾಕರು ಪ್ರೀತಿ ಮಾನವ ಇವ ತಿಳಿದು ಅರಿತು ನಡೆದ ಮನುಷ್ಯ ಶಾಸ್ತ್ರ ಬಂದಿದೆ. ಅದಕ್ಕಂತ ದೃಷ್ಟಿಯಿಂದ ಮನುಷ್ಯ ಮಾನವತ್ವವಾದಿಯಾಗಿ ದೈವತ್ವವನ್ನು ಗೆದ್ದು ದೈವತ್ವವನ್ನು ಸಾಧಿಸಿದ ಹೋದ್ವಿ ನಮ್ಮ ಭಾಳ ಬಂಗಾರವಾಗುತ್ತೆ, ಹುಟ್ಟಿಗೆ ಸಾರ್ಥಕವಾಗ್ತದೆ. ಅದಕ್ಕೆ ಹಿಂದಿನ ಮಹಾನ್ ತಪಸ್ಸುಗಳು, ಜ್ಞಾನಿಗಳು, ಋಷಿಗಳು ಈ ಯೋಗ ಸಾಧನೆ ಮಾಡಿ ಮಾಡಿ ಭಗವಂತ ಪರಮಾತ್ಮ ಬಯಸಿಕೊಟ್ಟರು. ಇವತ್ತಿಗೆ ಸಾಧನೆ ಇದು. ಅದು ಗೊತ್ತ ಹಿಂದಾಗೇ ಇದೆ, ಇವಾಗ ಐತಿ, ಮುಂದೆ ಅದ ಇರ್ತದೆ. ಆ ಯೋಗ ಸಾಧನೆಯಿಂದ ಮನಸ್ಸು ಪರಿಶುದ್ಧವಾಗುತ್ತೆ, ಈ ಕಾಯ ಪರಿಶುದ್ಧವಾಗುತ್ತೆ, ಆಮೇಲೆ ಆಯುಷ್ಯ ಹೆಚ್ಚಾಗ್ತದೆ. ಯೋಗದಿಂದ ಆಯುಷ್ಯ ಹೆಚ್ಚಾಗ್ತದೆ. ಮತ್ತು ಯೋಗದ ಮಾಡಲಿದ್ರೆ ಭಾಳಷ್ಟು ಬದುಕೋದಿಲ್ಲ. ಇವತ್ತಿನ ದಿನಮಾನದೊಳಗೆ ಆಹಾರ ಚೆನ್ನಾಗಿಲ್ಲ, ಆಸಕ್ತಿ ಚೆನ್ನಾಗಿಲ್ಲ, ವಾತಾವರಣ ಚೆನ್ನಾಗಿಲ್ಲ, ಯಾವುದು ಚೆನ್ನಾಗಿಲ್ಲ. ಅದಕ್ಕೆ ಮನುಷ್ಯನ ಆಯುಷ್ಯ ತುಂಬ ಕಮ್ಮಿ ಆಗಿದೆ. ಬೇಗ ಸಾಧ್ಯ ಮನುಷ್ಯ. ಅದಕ್ಕೆ ಯೋಗ ಸಾಧನೆ ಮಾಡೋದ್ರಿಂದ ಆಯುಷ್ಯ ಹೆಚ್ಚಾಗ್ತದೆ. ಆಯುಷ್ಯ ಹೆಚ್ಚಾಗ್ತದೆ ಯೋಗ ಸಾಧನೆಯಿಂದ. ಇಂದು ಋಷಿಮುನಿಗಳು ಯೋಗ ಸಾಧನೆ ಮಾಡಿ ಮಾಡಿ ಎಷ್ಟು ವರ್ಷ ಇನ್ನೂ ಹಿಮಾಲಯ ಪರ್ವತಗಿದ್ದಾರೆ. 500 ವರ್ಷ, 1000 ವರ್ಷ, ಇವತ್ತು ಇನ್ನೂ ಇದ್ದಾರೆ. 500 ವರ್ಷ ಆದವರು, 1000 ವರ್ಷ ಆದವರು, 2000 ವರ್ಷದಿಂದ ಇದ್ದವ್ರಿಂದ ಜೀವಂತಿದ್ದಾರೆ. ಅದರಿಂದ ಯೋಗ ಸಾಧನೆಯಿಂದ, ಯೋಗ ಶಕ್ತಿಯಿಂದ. ಅದಕ್ಕೆ ಕುಂಡಲಿನಿ ಯೋಗ ಭಾತಿ ಅಂತ ಹೇಳಿದ್ರೆ, ಭಾತಿ ಅಂದ್ರೆ ಪ್ರಕಾಶ, ಜ್ಞಾನ, ಬೆಳಕೊಟ್ಟು ಭಾತಿ ಅಂದ್ರೆ ನಮ್ಮ ಜೀವನದಲ್ಲಿ ಬರೀ ಇದಾಗಿರಬಾರ್ದು. ಆ ಪರಮಾತ್ಮನ ಚಿಂತನೆ ಇದು ಬಂದ್ರೆ ಆ ಮಹಾನ್ ಪ್ರಕಾಶವನ್ನು ಕಾಣಬೇಕು. ನಾವೆಲ್ಲ ಭಾತಿ ಅಂದ್ರೇನು, ಆ ಭಗವಂತನ ಕಾಣ್ತಕ್ಕಂಥ ಪ್ರಕಾಶವನ್ನು ಕಾಣಬೇಕು, ಬೆಳಕನ್ನು ಕಾಣಬೇಕು. ಅಂತಾಗ ಸಾಧನೆಯಿಂದ ಯಾರು ಈಡ ಪಿಂಗಳ ಇದು ಸುಸುಮ್ನ ಆಗುತ್ತೆ. ಇದರಿಂದ ಇದು ಸೀದಾ ಹೆಣ್ಮಕ್ಳು ಬೈತಂತ ಮಧ್ಯದಲ್ಲಿ ಸೀದಾ ಬೈತಿಗೆ ತಿಳಿದು ಈಗ ಪಿಂಗಲ ಇದು ಸುಷುಮ್ನ ಅಂತಿದೆ. ಇಲ್ಲಿಂದ ಬ್ರಾಹ್ಮಣ ಅಂದ್ರೆ ಸೀದಾ ಇಲ್ಲಿಂದ ಸೀದಾ ಇದು ಪಶ್ಚಿಮ ಶಿಖಾಚಕ ಅಂತ ಐತಿ. ಹಿಂದ ಪಶ್ಚಿಮ ಶಿಖಾಚಕ ಇದು 1000 ಕಮ್ಮಿ ಐತಿ. ಯೋಗ ಶಕ್ತಿಯಿಂದ ನಮ್ಮ ಜೀವನ, ನಮ್ಮ ಮನಸ್ಸನ್ನ, ನಮ್ಮ ಪ್ರಾಣ ಇಲ್ಲಿ ತೊಗೊಂಡು ಇಡಬಹುದು. ನಾವು ಇಲ್ಲಿ ನಮ್ಮ ಜೀವಕ್ಕೆ ತೊಗೊಂಡು ಇಡಬಹುದು. ಈ ಹೊರಗೆ ನೀವು ಏನು ಮಾಡಿ ಪ್ರಜ್ಞೆ ಇರೋದಿಲ್ಲ, ಪ್ರಜ್ಞೆ ಇರೋಂಗಿಲ್ಲ. ಅದಕ್ಕೆ ನಮ್ಮ ಸಾಧನೆ, ಯೋಗ ಸಾಧನೆಯಿಂದ ಎಲ್ಲೋ ಸಾಧ್ಯ. ಬೇಕು ಬೇಡ ಅಂತಕ್ಕಂಥ ಒಲಿಬೇಕು. ದಾತಾರ ಭಕ್ತ ಸ್ವಯಂ ಶಿವ ಕೊಡವನವನು ಉಣ್ಣವನವನ. ಬೇಕು ವಾಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ಮೀನ್ಸ್ ಆರ್ ಲಿಮಿಟ್. ಆಯ್ತದೆ ಬೇಕು ಅನ್ನೋದಕ್ಕೆ ಆಸೆ ಆಯ್ತೈತೆ. ಅದಕ್ಕೆ ಟೂ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಫ್ ಫಿಲಾಸಫಿ ಆರ್ ದ ಡಿಸ್ಕವರಿ ಆಫ್ ವಾಟ್ ಈಸ್ ಟ್ರೂ ಅಂಡ್ ದ ಪ್ರಾಕ್ಟೀಸ್ ಆಫ್ ದಟ್ ವಿಚ್ ಈಸ್ ಗುಡ್. ಯಾವ ಸತ್ಯ ಅನ್ನಕ್ಕೆ ಸತ್ಯ ತಿಳ್ಕೋಬೇಕು, ಯಾವ ಸತ್ಯ ಡಾಕ್ಟರ್ ಅನ್ನ ತಿಳ್ಕೊ, ಇನ್ನು ಯಾವ್ದು ಒಳ್ಳೇದು ಅದನ್ನು ಆಚರಣೆ ಮಾಡು. ಇದು ತತ್ವದ 2 ಮುಖ್ಯ ಉದ್ದೇಶಗಳು. ಅದಕ್ಕಂಥ ದೃಷ್ಟಿಯಿಂದ ಯೋಗ ಸಾಧನೆಯಿಂದ ಎಲ್ಲವೂ ಸಾಧ್ಯ, ಏನೆಲ್ಲವೂ ಸಾಧ್ಯ. ನಾವು ಮನಸ್ಸನ್ನ ಕೇಳೋದು ಬೇಡ, ಏನು ಬಯಸೋದು ಬೇಡ. ಅದಕ್ಕೆ ಎಲ್ಲೋ ನಮಗೇನು ಅವಶ್ಯಕ ತಾನೇ ಬರ್ತದೆ ಯೋಗ ಸಾಧನೆಯಿಂದ. ಅದಕ್ಕಂಥ ದೃಷ್ಟಿಯಿಂದ ಯೋಗ ಸಾಧನೆ ಅಂದ್ರೇನು, ಪರಮಾತ್ಮನ ಸಮೀಪಕ್ಕೆ ಹೋಗೋದು ನಾವೆಲ್ಲ ಅವನ ದರ್ಶನ ಮಾಡ್ಕೊಳ್ಳಿಕ್ಕೆ. ಈ ಸಂಸಾರ ಜಂಜಾಟ ದೂರಾಗಿ ತಾನೇ ಇರ್ತಕ್ಕಂಥದ್ದು ಸಂಸಾರ ಜಂಜಾಟದಿಂದ. ಅದಕ್ಕೆ ಯೋಗ ಸಾಧನೆಯಿಂದ ನಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಆರೋಗ್ಯ ಹೆಚ್ಚಾಗ್ತದೆ, ಕಣ್ಣಿನ ಪ್ರಕಾಶ ಹೆಚ್ಚಾಗ್ತದೆ, ಆರೋಗ್ಯದ ವ್ಯತ್ಯಾಸ ಆಗೋದಿಲ್ಲ. ಮನುಷ್ಯ 80 ವರ್ಷ ಬಾಳ 100 ವರ್ಷ 110 ವರ್ಷ ಬಾಳ್ತಾನೆ ಯೋಗ ಶಕ್ತಿಯಿಂದ. ಅದಕ್ಕೆ ಯೋಗ ಕರ್ಮ ಸುಖೌಷಧ ಮಾಡೋದು ಧ್ಯಾನ ತಂದಾಗ ಅವ್ರು ಧ್ಯಾನ ನಿಯಂತ್ರಣ ಮಾಡಿಬಿಟ್ರೆ ಗೆದ್ದ. ಅದಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಟದ ಸಂಘದ ಶರಣರ ವಚನ ಬೇವಸವಿರುತ್ತೆ. ಕೆಲವೊಂದು ಹಿಡಿಸ್ಬೋದು, ಕೆಲವೊಂದು ಹಿಡಿಸ್ತಾ ಇದ್ದವರು. ಆದರೆ ಸಾಧನೆ ಮಾಡಿ ನಿರಂತರವಾಗಿರಬೇಕು.
ಯೋಗ ಶಕ್ತಿ ಏನು ಆಗ್ತದೆ ಅಂದ್ರೆ ಏನು ಸಾಧನೆ ಆಗ್ತದೆ, ಏನು ಶಕ್ತಿ ಬರ್ತದೆ ಅಂದ್ರೆ ಈ ಮಂದಿ ಹೋಗಿದ್ದಾರೆ. ನಾವು ನಾನಿಲ್ಲಪ್ಪ ಗರು ಮಡಿಯೋಳಪ್ಪ ಯೋಗ ಎಷ್ಟು ಸಾಧನೆ ಯೋಗ ಸಾಧನೆ ಮಾಡಿದ್ರು, ಎಂಥ ಸಾಧನೆ ಮಾಡಿದ್ರು, ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಎಂಥ ಶಕ್ತಿ ಪಡ್ಕೊಂಡಿದ್ರು. ಒಂದ್ಸಲ ಪ್ರಸಂಗ ಬಂತು. ಏನು ಬಂತು, ನಾನು ನಿಂದ ವಿಚಾರ ಮಾಡಿದ ಗರುವಿನ ಮಡಿವಾಳಕ್ಕೆ ದೊಡ್ಡ ಶಕ್ತಿ ಇದೆ, ಪ್ರಪಂಚಕ್ಕೆ ಗೊತ್ತಾಗ್ಬೇಕದು, ಪ್ರಪಂಚಕ್ಕೆ ಗೊತ್ತಾಗಬೇಕು. ಒಬ್ಬನ ಕೂತಾಗ ಕೂತ ಅದು ಯೋಗ ಶಕ್ತಿ ಕುಂಡಲಿನಿ ಶಕ್ತಿ ಏನಿದೆಯಲ್ಲ ಏನು ಸಾಧನೆ ಅದು ಜಗತ್ತಿಗೆ ಗೊತ್ತಾಗಬೇಕು. ಹಾಗಾದ್ರೆ ಒಳಗೆ ಕೂತ್ಕೊಂಡ್ರೆ ಗೊತ್ತಾಗಬೇಕು. ಈ ನಾವು ಕೂತು ವಿಚಾರ ಮಾಡಿದೆವು, ನಾನು ಹೋಗಬೇಕು ಅಂತ ವಿಚಾರ ಮಾಡಿದೆ. ಅವರೆಲ್ಲ ಯೋಗ ಸಾಧನೆ ಮಾಡಿದವರು. ಬಿಟ್ಟ ಇವು 150 ಕಿಲೋಮೀಟರ್ ಆಗ್ತಿದ್ದಾಗೆ ಗರ್ಗಕ್ಕೆ ನೋಡ್ಕೊಂಡಕ್ಕೆ ಇಲ್ಲಿ ವಾತಾವರಣ ಕೇಳುತ್ತಾ ಇದು ಯಾವ ಶಕ್ತಿ ಇದು, ಇಲ್ಲಿ ವಾತಾವರಣ ಕೇಳುತ್ತೆ. ಬಿಟ್ಟವ ಏನು ಗರ್ಗ ಆಗ್ತದೆ ಅಂತ ಅವಾಗ ಹಾಕ್ತಿದ್ದಾರೆ. 150 ಕಿಲೋಮೀಟರ್ ದೂರ ಐತಿ. ಇಲ್ಲಿ ಮಾತಾಡಲು ಅವ್ರು ಕೇಳುತ್ತೆ. ಇದು ಯಾವ ಶಕ್ತಿ, ಇದು ಯೋಗ ಶಕ್ತಿ, ಯೋಗ ಸಾಧನೆ ಶಕ್ತಿ. ಹೊಂಟ ಹೋಗಿ ಬಿಟ್ಟ ಮಡಿವಾಲಿಯಿಂದ ಬಿಟ್ಟ ಬಾ ಹೊರಗಡೆ ಬರುವುದ ಅಂತಂದ. ಬಾರೋ ಅಂದ, ಬರುವುದ ಅಂದವ. ನೀನಲ್ಲಿ ಮಕ್ಕಳು ಸರಿ ಮಾಡಿಸಿ ಅಂದವ. ಕೈಗೆ ಹಚ್ಚಕ್ಕೆ ಊರು ಸರ್ಕಾರ ಶಕ್ತಿ ನೀರಿಗೆ ಬಂದು ಆ ಕಡೆಗೆ ನೋಡಿದ್ರೆ ಬೈಕ್ ಸಣ್ಣ ಬಾವಿ ಇವತ್ತಿಗೆ ಗರುಡೊಳಗೆ ಬೈಕ್ ಜಗ ಕಟ್ಟಿದ್ರೆ ಅಮ್ಮ ನೋಡಿದೆ ಯಾರಿದ್ದಿಲ್ಲ. ನಾನು ಬಗ್ಗೆ ಎತ್ತು ಬ್ಯಾಗ್ ಕೊಟ್ಬಿಟ್ಟೆ. ಈಗ ಮಾಡ್ಕೊಂತ ಮಾಡಿದ ಬರಪ್ಪ ಅವ್ರು ಹಾಕೊಂತ ಮುಚ್ಚಿದಾಗ ಅವ ಆಕೆ ಬ್ಯಾಗ್ ಹೋಗ್ತಾರೆ ಕೇಳ್ತಾರೆ. ಊರು ಸರ್ಕಾರ ಸೋಸಿ ವಯ ನಿಂತ್ಕೊಂಡು ಬರ್ತಾರೆ. ನಾವು ಬರ್ತಿದಂದ ಇಲ್ಲಂದ ಮಂದಿ ಮತ್ತೆ ಬಿಟ್ಟ ಬರ್ತಿದಂದವ. ಅದು ಯೋಗದೊಳಗೆ ಅದ್ರ ಸ್ಥಾನದೊಳಗೆ ಪ್ರಾಣಾಯಾಮಕ್ಕೆ ಅಂತ ಎಷ್ಟು ದೊಡ್ಡ ಶಕ್ತಿ ಐತೆ ಅಂತ ಅನಿವಾರ್ಯ ಗೊತ್ತು. ಬಂದು ಕೆಳಗಡೆ ಇಷ್ಟು ಮಂದಿ ಯಾರಿಗೆ ಸತ್ತು ಬರ್ತಿರ್ತಾರೆ ಯೋಗ ಯೋಚನೆ ತೆಗೆದು ಸತ್ತು ಹೋಗಿತ್ತು. ತೆಗೆದು ಮ್ಯಾಕ್ ಹಾಕಿದ್ರು ಆಕಿನ. ಇದೇ ಮಡಿವಾಳಿ ಮಗನ ಬದುಕಿಸಾಕಿದ ಅಂದ. ಬ್ಯಾಡದೇನಾಗಲಿಂಗ ಅಂದ, ಬದುಕಿಸೋ ಮಗನ ಅಂದ. ಜಪ ಮಾಡಿ ಅನುಷ್ಠಾನ ಮಾಡಿ ಯೋಗ ಮಾಡಿ ಯೋಗಾಂಗ ಅದು ಸುಮ್ಮನೆ ಇದು ಭೋಗಾಂಗ ಅನ್ನೋದು ಅದೆಲ್ಲ ಯೋಗಾಂಗ ಇರ್ತದೆ. ಎಲ್ಲ ಯೋಗಾಂಗ ಅದು ಎಲ್ಲೆಲ್ಲಿ ಕಸರು ಇಲ್ಲ ಅಷ್ಟು ಪರಿಶುದ್ಧವಾದ ಅಂಗ ಆಗಿತ್ತು, ಯೋಗಾಂಗ ಆಗಿತ್ತು. ಜಪ ಮಾಡಿ ಹಸ್ತಸಿದ್ಧಿ ಆಗಿತ್ತು. ಬಸವದರ್ಶಿಗ ಜಪ ಮಾಡಿದ ಅದನ್ನು ತಂದು ಕಟ್ಟಿ ಹಾಕಿದ್ದು ಸತ್ತದ. ಜಪ ಮಾಡಿ ಹಣಿ ಬಸವದರ್ಶಿಗ ಮತ್ತೆ ಜಪ ಮಾಡಿದ. ಮೈ ತುಂಬ ಬಸವದರ್ಶ ಈ ಹಣಿ ಬಗ್ಗೆ ಸಡಕ್ಕೆ ಎತ್ಕೊಟ್ಬಿಟ್ಟಾಗಿದ್ದಾಗ ನಾಟಿ ಸತ್ತಕ್ಕೆ. ಇದು ಯಾವ ಶಕ್ತಿ, ಯೋಗ ಶಕ್ತಿ, ಅನುಷ್ಠಾನ ಶಕ್ತಿ, ಪ್ರಾಣಾಯಾಮ ಶಕ್ತಿ. ಈ ಪ್ರಾಣಾಯಾಮ ಯೋಗ ಇವೆಲ್ಲ ಯೋಗದಿಂದ ಈ ಭೋಗ ದೂರಾಗಿ ಆ ಪರಮಾತ್ಮ ಸಾನ್ನಿಧ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಯೋಗ ಮಾಡೋದು. ಸುಮ್ಮನೆ ಯೋಗ ಮಾಡೋದು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಾಡಿ ಯೋಗ ಅಂದ್ರೆ ಪರಮಾತ್ಮನ ಅನುಸಂಧಾನ ಜಪ ತಪ ಮಾಡಲಿಕ್ಕೆ ನಮ್ಮ ಹೊಲ ಮನೆ ದೂರಿಟ್ಟೆಲ್ಲ ತಲೆ ಸರಿಯಾದ ಚಿತ್ರದಿಂದ ಧ್ಯಾನ ಮಾಡಿದ್ರೆ ಪ್ರಾಣಾಯಾಮ ಮಾಡಿದ್ರೆ ಪರಮಾತ್ಮ ದರ್ಶನ ಆಗುತ್ತೆ. ಈ ಲಿಂಗ ಪೂಜೆ ಮಾಡ್ತೀವಿ, ಲಿಂಗದ ಪ್ರಕಾಶ, ಇದು ಲಿಂಗ ಯೋಗ ಅಂತಾರೆ. ಇದಕ್ಕೆ ಲಿಂಗ ಯೋಗ ಅಂತಾರೆ. ಈ ಲಿಂಗದೊಳಗೆ ಭಾಳ ಮಳೆ ಬಂದಾಗ ಎಲ್ಲ ಸ್ವಲ್ಪ ಬಿಂಚಿದಾಗುತ್ತೆ. ಲಿಂಗ ಯೋಗದಲ್ಲಿ ಇಷ್ಟು ಕುತ್ಕೊಂಡ ಲಿಂಗ ಯೋಗದಲ್ಲಿ ನಮ್ಮನ್ನು ನಾವು ಅನ್ನುತ್ತಾರೆ. ತಲೆಯ ದೃಷ್ಟಿಯಿಂದ ಕುತ್ಕೊಂಡಂದ್ರೆ ಸ್ವಲ್ಪ ಭಗ್ಗಬೇಕಾಗ್ತದೆ. ಅದರಿಂದ ಯೋಗ ಶಕ್ತಿಯಿಂದ ಲಿಂಗ ಯೋಗದಿಂದ ಸಾಧ್ಯವಾಗುತ್ತೆ. ಅದಕ್ಕೆ ನಾವು ಯೋಗ ಮಾಡುವಂಥ ದೃಷ್ಟಿಯಿಂದ ಜಾತ ಯೋಗ ಕರ್ಮ ಕೌಶಲ ಹ್ಯಾಂಗ ಮಾಡಿದ ಅಲ್ಲದು ಹ್ಯಾಂಗ ಮಾಡೋದು ಹಂಗ ಮಾಡೋದು ಆ ಹ್ಯಾಂಗ ಹೇಳ್ತಾರೆ ಹಂಗ ಮಾಡೋದು ಯೋಗವನ್ನ. ಅದಕ್ಕೆ ಆ ಪರಮಾತ್ಮ ಜೊತೆ ಕೊಡ್ತೀವಿ. ಯೋಗದ್ರೇನು ಕೂಡುವಿಕೆ, ಯೋಗದ್ರೇನು ಶಿವಾದೇವರ ಐಕ್ಯ ಸ್ಥಿತಿ, ಯೋಗ ಅಂತಾರೆ. ಅದಕ್ಕಂತ ದೃಷ್ಟಿಯಿಂದ ಆ ಯೋಗ ಮಾಡೋದ್ರಿಂದ ಈ ಭಾವದ ರೋಗ ದೂರ ಆಗುತ್ತೆ. ಯೋಗದಿಂದ ಈ ಭಾವದ ರೋಗ ದೂರ ಆಗುತ್ತೆ. ಆ ಸಾಧ್ಯ ದೊರಕುತ್ತೆ. ಆಮೇಲೆ ಪರಮಾತ್ಮ ಸಾಧ್ಯ ದೊರಕುತ್ತೆ. ಆ ಚಾಲು ಮತ್ತಿರ್ಬೇಕು. ನಾವು ಇನ್ನೇನು ಏನು ಬೇಕಾಗಿಲ್ಲ ನಮ್ಗೆ. ಅದಕ್ಕಂತ ದೃಷ್ಟಿಯಿಂದ ವಿಶ್ವ ಯೋಗ ದಿನಾಚರಣೆ ಇವತ್ತಿನ ದಿವಸ ಪ್ರಪಂಚದ ಎಲ್ಲ ಯೋಗ ದಿನಾಚರಣೆ. ಯೋಗದ ದೊಡ್ಡ ಶಕ್ತಿಯನ್ನು ಮತ್ತೆ ಹೋಗ್ತು. ಇನ್ನು ಋಷಿಗಳು ಯೋಗ ಮಾಡಿ ಎಷ್ಟು ವರ್ಷ ಬದುಕಿದ್ರು, ಎಷ್ಟು ವರ್ಷ ಇದ್ರು. ವಾಲ್ಮೀಕಿ ಋಷಿ ಕಡೆಗೆ ಅಯೋಧ್ಯೆಗೆ ಬಂದಾಗ ಲವಕುಶದ ಮಕ್ಕಳ ಹ್ಯಾಂಗ ಗೊತ್ತ ಕೇಳಿದಾಗ ವಾಲ್ಮೀಕಿ ಋಷಿ ಋಷಿ ಸುಮಾರು
ಬಂದ. ಇದು ರಾಮನ ಮಕ್ಕಳಂತೆ ಅಲ್ಯಾಂಗಂದ್ರು ಹುಟ್ಟೋರು. ನೋಡು, ನಾನು 60,000 ವರ್ಷ ಯೋಗ ಮಾಡೀನಿ. 60,000 ವರ್ಷ ಯೋಗ ಅಂತ ಬಸವೈ ನಾನು. ಇವ್ರು ಹಂಗಂದ್ರೆ 60,000 ವರ್ಷ ಯೋಗ ಅದು ನಾಶ ಆಗಿದೆ. ಇದು ಶತಸಿದ್ಧ ಅಂತ ಇದೆ. ಆವಾಗ ಮತ್ತೆ ಭ್ರಮ ಬರೀತದೆ. ಸೀತಾ ಮತ್ತೆ ಕಳಿಸಿದ ಆಕೆ ಅದನ್ನ ಹೇಳಿದ್ರು, ನಿನ್ನ ಮಕ್ಕಳಪ್ಪ ಅಂತ ಹೇಳಿದ್ರು. ಬೇಕಾಗ್ತದೆ. ಅದಕ್ಕೆ ಯೋಗದಿಂದ ಎಲ್ಲವೂ ಸಾಧ್ಯ. ಪ್ರಪಂಚದಾಗ ಯೋಗದಿಂದ ಏನೆಲ್ಲವೂ ಸಾಧ್ಯ. ನೀವು ಬಯಸಿದ ಬೇಡ, ನೀವು ಬಯಸಿದ ನಿಮ್ಗೆ ಏನು ಅವಶ್ಯಕ ಐತಿ ಅದನ್ನ ತಾಳ ಬರ್ತದೆ. ನೀವೇನು ಕೇಳೋ ಅವಶ್ಯಕತೆ ಇದೆ. ಯೋಗ ಶಕ್ತಿಯಿಂದ, ಯೋಗ ಸಾಧನೆಯಿಂದ ನಿಮ್ಗೆ ಏನು ಅವಶ್ಯಕತೆ ತಾಣ ಬರ್ತದದು. ಅದಕ್ಕಂತ ದೃಷ್ಟಿಯಿಂದ ಯೋಗ ಮಾಡ್ತಕ್ಕಂಥ ಯೋಗ್ಯವಾಗಿದೆ. ಬಹಳ ಸಂತೋಷದ ವಿಷಯ. ಬಹಳ ಸಂತೋಷ. ಯೋಗ ಮಾಡಲೇಬೇಕು. ಸುಮ್ಮ ಕುಂತು 25 ವಿಚಾರಗಳು ಬರ್ತವೆ. ಭಗವಂತ ಧ್ಯಾನ ನಮ್ಮ ಚಿತ್ತ, ನಮ್ಮ ಧ್ಯಾನ, ನಮ್ಮ ಜಪ, ನಮ್ಮ ಯೋಗ ಅಲ್ಲೇ ಆಗ್ಬೇಕು. ಅಂದಾಗ ಮಾತ್ರ ಒಂದು ಕುಂಡಲಿನಿ ಶಕ್ತಿ, ಒಂದು ನಮ್ಮ ಹತ್ರ ಶಕ್ತಿ ಬರ್ತದೆ, ಅಗೋಧ ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ನೀವೇನು ಬೆಳೆದ್ಬೇಡ, ನಿಮ್ಗೇನು ಅವಶ್ಯಕ ತಾನ ಮುಂದೆ ಬರ್ತದೆ. ಇವು ಹನುಮಂತ ಮಹಾಯೋಗ ಸಾಧಕ. ಹನುಮಂತ ಎಷ್ಟು ಶಕ್ತಿ ಮಾಡಿ ಹನುಮಂತ ಶಕ್ತಿ ಅಂತದ್ದು ಎಂಥ ಯೋಗ ಸಾಧ್ಯ ಶಕ್ತಿ. ಯೋಗ ಸಾಧನೆಯಿಂದ, ಯೋಗದಿಂದ ನೀವು ಆಕಾಶ ಪಕ್ಷಿಯಿಂದ ಹಾಕ್ಬೋದು, ಪಕ್ಷಿಗೆ ಹಾಗಾಗ್ಬೋದು. ಹನುಮಂತ ಶಕ್ತಿ ಆಗಿ ಬಂತು, ಯೋಗ ಸಾಧನೆ ಬಂತು. ಯೋಗ ಸಾಧನೆಯಿಂದ ಅಂತ ಶಕ್ತಿ ಬಂತು ಹನುಮಂತನಿಗೆ. ಅದು ಸತ್ಯ ಸಮರ್ಥ ಆಕಾಶಕ್ಕೆ ಆಗುವಾಗ ಆ ಶಕ್ತಿ ಯಾವ ಶಕ್ತಿ? ಅದು ಕುಂಡಲಿನಿ ಶಕ್ತಿ, ಯೋಗ ಶಕ್ತಿ. ಆ ಯೋಗದಿಂದ ಸಾಧನೆಯಿಂದ ಅಂತ ಶಕ್ತಿ ಪಡ್ಕೊಂಡ. ಅದಕ್ಕೆ ನಾವು ನಮ್ಮ ಸಾಧನೆಯಿಂದ ಇಷ್ಟು ಸಾಧನೆ ಮಾಡಕ್ಕೆ ಸಾಧನೆ ಮಾಡ್ತಕ್ಕಂಥ ಯೋಗ. ಒಳ್ಳೆಯವರು ಬಸವರಾಜರು ಭಾಳ ಯೋಗ ಸಾತ್ವಿಕ ಒಳ್ಳೆ ವಿಚಾರವಂತರು, ಚೆನ್ನಾಗಿದ್ದಾರೆ. ಹೇಳ್ಕೊಡ್ತಾರ ಅವ್ರು ಹೇಳಿದ್ರೆ ಮಾಡ್ಬೇಕ. ನಾ ಇನ್ನೊಂದು ತಾಸು ಮಾತಾಡ್ತಿರ್ಬೇಕು ಯೋಗದ ಬಗ್ಗೆ. ನನಗೆ ಅನುಷ್ಠಾನ ಟೈಮ್ ಆಯ್ತು. ಈಗ ನನಗೆ ಇನ್ನೊಂದು ತಾಸು ಮಾತಾಡ್ತೀನಿ ಬೇಕಾದ್ರೆ. ಸಂತೋಷ, ಭಾಳ ಆನಂದ, ಭಾಳ ಸಂತೋಷ ಆಯ್ತು. ನಮ್ಮ ರಾಜು ಗೊತ್ತಾಗಿ ಬರ್ಬೇಕು ಅಂತ ಹೇಳಿದ್ರು. ಅದು ನಮ್ದ ಕಾರ್ಯಕ್ರಮ, ಇವು ನಮ್ದ ಕಾರ್ಯಕ್ರಮ, ನಮ್ಮ ಸಾಧನೆ ಕಾರ್ಯಕ್ರಮ. ಸಾಧನೆ ನಮ್ದ, ನಿತ್ಯ ಸಾಧನೆ ಮಾಡ್ತೀನಿ ನಾನು. ಪದ್ಮಾಸನ ಕುಂತ 12 ತಾಸು ಮ್ಯಾಗ ಹೋಗ್ಬೇಕನ್ನ ಕಿತ್ತಂಗಿಲ್ಲ ನಾನು. ಇದು ಸಾಧನೆ. ಇದು ನಾನು ಇಸ್ಕೊಂಡು ತರಬೇಕು 6 ತಾಸು 12 ಇಷ್ಟಪಡ್ತೀನಿ ನಾನು ಗೊತ್ತಾಗ ಸಾಕೊಂಡು. ಅದು ಸಾಧನೆ ಬೇಕು. ಅದು ನಮ್ಮ ಜೀವನದೊಳಗೆ ಒಂದೇ ಸೊಳ್ಳೆ ಸಾಧಿಸಬೇಕು. ಈಗ ಹೆಂಡತಿ ಮಕ್ಕಳು, ಹೊಲ ಮನೆ, ಹೆಂಡತಿ ಮಕ್ಕಳು ಇದು ಲೌಕಿಕದ ಆಟ. ಮತ್ತು ಭಾಳ ಮಂದಿ ಸಾಧಿಸೋದಲ್ಲ. ಇದ್ರಾಗ ಎಲ್ಲ ಮಾಡಿ ಎಲ್ಲ ಗೆದ್ದು ಮತ್ತು ಆ ಸಾಧನೆ ಬಳಸೋದು ಯಾವಾಗ? ಅದು ಮೂರು ಸಾಧನೆ, ಎಲ್ಲ ಸಾಧನೆ, ಎಲ್ಲರೂ ಸಾಧ್ಯ. ಅದಕ್ಕೆ ಮನಸ್ಸು ಪರಿಶುದ್ಧಬೇಕು, ಮನಸ್ಸು ಹೆಚ್ಚಬೇಕು. ಮನಸ್ಸಿನ ಪರಿಶುದ್ಧತೆ ಮಾತ್ರ ಸಾಧ್ಯ ಆಗುತ್ತೆ. ತನು ಕರಗದವರಲ್ಲಿ ಮಧ್ಯಾಹ್ನ ಒದೆಯ ನೀನು, ಮನ ಕರಗ ಪುಷ್ಪವನ್ನು ಒದೆಯ ನೀನು, ಹೊರಗೆ ರಂಗದವರಲ್ಲಿ ಗಂಧಾಕ್ಷತೆಯನ್ನು ಒದೆಯ ನೀನು, ಅರಿವು ಕಣ್ಣು ತೆಗೆದವರಲ್ಲಿ ಆರತಿಯನ್ನು ಒದೆಯ ನೀನು, ಭಾವ ಶುದ್ಧ ವಿಲ್ಲದವರಲ್ಲಿ ಇರದಲ್ಲಯ್ಯ ನೀನು, ಅಂತರಂಗ ಶುದ್ಧ ವಿಲ್ಲದವರಲ್ಲಿ ಇರಲ್ಲಯ್ಯ ನೀನು. ಎನ್ನಲ್ಲಿ ಏನು ಬಂದು ಕಲಿಸ್ತದೆ ಇಂಬು ಗುಂಡಿಗಳ ಚನ್ನಮಲ್ಲಿಕಾರ್ಜುನ. ಎಷ್ಟು ಅನುಭವ ಬೇಕು? ಭವ ಬೇರೆ, ಅನುಭವ ಬೇರೆ. ಈ ಭವದೊಳಗೆ ಅನುಭವ ಸಾಧಿಸಿದ್ರೆ ಈ ಭಾವ ದೂರ ಆಗುತ್ತೆ ನಮ್ಗೆಲ್ಲ. ಮತ್ತು ಇದಾಗಿದ್ವಿ ಈ ಭಾವಕ್ಕೆ ಹುಟ್ಟು ಸಂಗೀತ ಜೋಡಿರುತ್ತೆ. ಅದಕ್ಕೆ ಈ ಭಾವದಿಂದ ದೂರ ಆಗಲಿಕ್ಕೆ ಯೋಗ ಸಾಧನೆ ಬೇಕು, ಯೋಗ ಬೇಕೇ ಬೇಕು, ಪರಮಾತ್ಮ ಅನುಷ್ಠಾನ ಬೇಕೇ ಬೇಕು. ನಮ್ಮ ಸಾಧನೆ ಬಗ್ಗೆ ಅದೇ ಬೇಕು. ಇವತ್ತು ಹೆಣ್ಮಗಳು ಎಲ್ಲ ಮಕ್ಕಳು ಹುತ್ತೋಗ್ತಾರೆ ಪರಮ, ಎಲ್ಲ ಹುತ್ತೊಂದು ಕುರಿತಾಗಿ ಯಾಕೆ ಕುಡಿದ್ರು, ಯಾಕೆ ಹೇಗೆ ಹಾಗ ಭಾಗವತ್ ಕುಡಿದ್ರು ಆಕೆ ಲಕ್ಷ ಇರುತ್ತೆ, ಆ ತೆರೆ ಮೇಲೆ ಕೊಳದ ಮಗ ಇರುತ್ತೆ. ಯಾಚಕರೆ ಕುಡಿದ್ರು ಆಕೆ ಲಕ್ಷ ತೆರೆ ಕೊಳದ ಮಗ ಇರುತ್ತೆ. ನೀವು ಯಾಕೆ ಎಲ್ಲಿ ಹೋದ್ ಕೂಡ ನಿಮ್ಮ ಲಕ್ಷ್ಯ ಆ ಗುರಿ ಅಲ್ಲೇ ಇರಬೇಕು, ಗುರಿ ಅಲ್ಲೇ ಇರಬೇಕು. ಇದ್ರ ಬಗ್ಗೆ ಇದು ಸಾಕಷ್ಟು ಹೇಳ್ಬೋದು. ಸಂವಿಧಾನ ಹೇಳಿದೆ ಸಾಧನೆ ಮಾಡಪ್ಪ ಒಳ್ಳೆದೈತಿ. ನಮ್ಮ ಬಸವರಾಜರು ಒಳ್ಳೆ ಸಾಧಕರು, ಒಳ್ಳೆ ಬಂದು ಹೇಳಿದೆ. ಅದಕ್ಕೆ ಒಳ್ಳೆ ಸಾಧನೆ ಕೊಡ್ತಾರೆ. ಆ ಸಾಧನೆಯಿಂದ ಇವತ್ತು ಮಾತ್ರ 10 ವರ್ಷ ಮಾಡಿ ಕೈ ಬಿಡಬಾರ್ದು. ಕೈ ಕೊಡೋದು ಅನ್ನೋದು ನಿರಂತರ ನಮ್ಗೆ ಎಲ್ಲಿ ತಕ್ಕ ಸಾಧ್ಯ. ನಾನು ಸುಮಾರು 20-30 ಆಸೆ ಆಗ್ತೀವಿ ಬಿಚ್ಚಿನ ಹಾಕೋದೆಲ್ಲ. ನಾನು ಸುಮಾರು 30-20-30 ಆಸೆಗಳು ಹಾಕ್ತಿದ್ದೆಲ್ಲ ಸಾಧ್ಯ ಮಾಡಿ. ಈಗ ನನ್ನಲ್ಲಿ 82 ವರ್ಷ. ನನಗೆ 82 ವರ್ಷ. ಈಗ ಅದು ಸ್ವಲ್ಪ ಸ್ವಲ್ಪ ಯೋಗ ಸಾಧನೆ ಬಿಟ್ಟಿದ್ದೀನಿ, ಯೋಗ ಮಾಡೋದು ಬಿಟ್ಟಿದ್ದೀನಿ. ಅದಕ್ಕಂತ ದೊಡ್ಡ ನೀವು ಮಾಡಪ್ಪ, ನೀವು ಎಷ್ಟು ಸಾಧ್ಯ ಆಗುತ್ತೆ, ಎಲ್ಲಿದ್ದಾಗ ಆಗುತ್ತೆ, ಎಷ್ಟು ತೆಗೆದು ಗಟ್ಟಿರುತ್ತೆ. ಇದು ಯಾಕಂದ್ರೆ ಈ ಗೊತ್ತಿರ್ಬೇಕಾದ್ರೆ ಯೋಗ ಬೇಕು. ಇದು ಕೆಂಚಗೆ ಆಗ್ಬೇಕು, ಕೊಲ್ಲು ಆಗ್ಬೇಕು, ಕೊಲ್ಲದೇ ಆಗ್ಬೇಕು. ಬೇಕಾದಕ್ಕೆ ಡಕ್ಕೆ ಹೊರಕ್ಕೆ ಮುಂದೆ ಮುಗಿಬಾರ್ದು, ಕಚ್ಚಿ ಬೀಳಬಾರ್ದು, ನುಗ್ಗಬಾರ್ದು, ನೆಗ್ಗಿಕೆ ಆಗಬಾರ್ದು. ಅದಕ್ಕೆ ಏನು ಬೇಕು? ಯೋಗ ಸಾಧನೆ ಬೇಕಂತ. ಯೋಗ ಬೇಕು.
ಯೋಗದಿಂದ ಎಲ್ಲವೂ ಸಾಧ್ಯವಾದ್ರಪ್ಪ ಹೇಳ್ತು ನೀವೇನು ಕೇಳಿದಾಗ ನಿಮ್ಗೇನು ಅವಶ್ಯ ಐತಿ ಅದು ತಾನ ಬಂದ್ಬಿಡುತ್ತೆ ಮಾತ್ರ ತಾನ ಬಂದ್ಬಿಡುತ್ತೆ. ಅದಕ್ಕಂತ ದೃಷ್ಟಿಯಿಂದ ಯೋಗ ಸಾಧನೆ ಮಾಡಪ್ಪ, ಒಳ್ಳೆಯದಾಗಲಿ, ಚಲೋದಾಗಲಿ, ನಿಮ್ಮ ಬಾಳ ಬಂಗಾರ ಆಗಲಿ, ನಿಮ್ಮ ಜೀವನದಲ್ಲಿ ನಿಜವಾದ ಶಾಂತಿ, ಸುಖ, ಸೇರಣೆ, ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ಆ ಭಗವಂತ ಕೊಟ್ಟು ಅದು ಮತ್ತೊಂದು ಶುಭ ಹಾರೈಸಿ ಮಾತು